ಗುರುಗಳೇ ನಮಸ್ಕಾರ. ಶುರು ಮಾಡೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹ್ಞೂನ್ರಿ ಗುರುಗಳು ಶುರು ಮಾಡಿ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. श्री सद्गुरुदास राजाराम महाराज की जय. सकल साधु संत महाराज की जय. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನಿ ಈತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ್ಯ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳು. ಇನ್ನು ಆ ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಅಪೂರ್ವವಾದಂತಹ ಅಭಂಗ ಸತ್ಸಂಗದ ಕಾರ್ಯಕ್ರಮದ ಈ ರೂವಾರಿಗಳು, ಸಂಪೂರ್ಣ ರೂವಾರಿಗಳು, ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳು. ಇನ್ನು ನಿತ್ಯದಲ್ಲೂ ಜರುಗುವಂತಹ ಈ ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತ ರೀತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ತಾಯಂದರಿಗೂ ನನ್ನ ಅನಂತ ಅನಂತ ದಂಡವತ್ತ ಪ್ರಣಾಮಗಳು. ಪ್ರತಿ ದಿವಸ ಈ 1 ಗಂಟೆ ಅಧ್ಯಾತ್ಮದ ಶ್ರವಣ ಮಾಡಲಿಕ್ಕೆ, ಮಹಾಸ್ವಾಮಿಯ ನಿಜವಾದ ಸ್ವರೂಪ ಏನದ ಅನ್ನುವಂಥ ತಿಳ್ಕೊಳ್ಳಿಕ್ಕೆ, ಅವನ ಲೀಲೆಗಳನ್ನು ಶ್ರವಣ ಮಾಡಲಿಕ್ಕೆ, ಜೀವನದ ಸತ್ಯ ತಿಳ್ಕೊಂಡು ಶಾಶ್ವತ ಸಮಾಧಾನವನ್ನು ಪಡ್ಕೋಬೇಕನ್ನುವಂಥ ಒಂದು ವಿಶೇಷ ಇಚ್ಛೆಯನ್ನು ಹೊಂದಿ ತಾವೆಲ್ಲರೂ ಏನು ಒಂದು ತಾಸ ತಮ್ಮ ಪ್ರಪಂಚದಿಂದ ಒಂದು ವಿಮುಖರಾಗಿ ಬಂದು ಇಲ್ಲಿ ಕೂಡ್ತಿರಲ್ಲ ಅಂತ ಕೂತಂಥ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಭಂಗ ಸತ್ಸಂಗ ಸಮರ್ಥರ ಕೃಪಾ ನಾವು ನೀವು ಕೂಡಿ ಅನೇಕ ವಿಚಾರಗಳನ್ನು ಚಿಂತನೆ ಮಾಡ್ಕೋತ ಬಂದೆವು, ಇನ್ನೂ ಮಾಡ್ಲಿಕ್ಕತ್ತೇವು, ಮುಂದೂ ಮಾಡಬೇಕಾಗ್ಯದ. ಯಾಕಂದ್ರೆ
ಶ್ರವಣ ಎಷ್ಟು ಮಾಡಿದರೂ ಕಡಿಮೆ ಅಂತ. ಎಲ್ಲಿ ತನಕ ನಾವು ಶ್ರವಣದ ಮೇಲೆ ಆಸಕ್ತಿ ಇರ್ತದ ಅಲ್ಲಿ ತನಕ ಶ್ರವಣ ಮಾಡಬೇಕು. ಶ್ರವಣದ ಆಸಕ್ತಿ ಎಂದು ಕಡಿಮೆ ಆಗ್ತದೆ ಅಂದು ತಿಳ್ಕೋಬೇಕು. ನಮ್ಮ ಪರಮಾರ್ಥನೂ ಸಹಿತ ಮುಳುಗ್ಲಿಕ್ಕೆ ಶುರುವಾತು ಅಂತೇಳಿ. ಯಾಕಂದ್ರೆ ಎಂತೆಂಥ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಸಹಿತ ಶ್ರವಣದಿಂದ ವಿಮುಖರು ಎಂದೂ ಆಗಿಲ್ಲ. ನಾವು ಮಹಾಸ್ವಾಮಿಯ ಒಂದು ಜೀವನವನ್ನು ನೋಡಿದಾಗೆ ನಾರಾಯಣ ಸ್ವಾಮಿಗಳು ಮತ್ತು ಚಿದಂಬರ ಮಹಾಸ್ವಾಮಿಗಳು ಇಬ್ಬರು ಮಹಾತ್ಮರು ಕೂಡಿದ್ರು ಸಹಿತ ಇಬ್ಬರೇ ಇದ್ರು ಸಹಿತ ಒಬ್ಬರು ವಕ್ತಾರರಾಗ್ತಿದ್ರಂತ, ಒಬ್ಬರು ಶ್ರವಣಿಕರಾಗ್ತಿದ್ರಂತ. ಶ್ರವಣಿಕರಾದವ್ರು ಮರುದಿವ್ಸ ವಕ್ತಾರರಾಗವ್ರಂತ, ಮಹಾಸ್ವಾಮಿ ಶ್ರವಣಿಕರೊಳಗೆ ಕೂಡ ಇದ್ರಾಗ ಕೂಡವ್ರು, ಸ್ಥಾನದಾಗ ಕೂಡವ್ರಂತ. ಅಂದ್ರೆ ಶ್ರವಣ ಭಕ್ತಿ ಹೆಂಗಿರ್ಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ಹೋದ್ರು ಸಹಿತ ಶ್ರವಣದಿಂದ ವಿಮುಖರಾಗಿರಬಾರ್ದು ಅಂತಾರು. ನಮ್ಮ ಮಹಾರಾಜರಾದ್ರು, ರಂಗರಾವ್ ಮಹಾರಾಜರಾದ್ರು ಇಂಥ ಒಂದು ಆತ್ಮಜ್ಞಾನಿ ಸದ್ಗುರುಗಳಿದ್ರು ಸಹಿತ ನಮ್ಮಂಥವ್ರಿಂದ ಅಂದ್ರೆ ಏನು ತಮ್ಮ ಶಿಷ್ಯರಿಂದ ಕೀರ್ತನ ಆಗಲಿ ಪ್ರವಚನ ಆಗಲಿ ಕೇಳಿ ಸಂತೋಷ ಪಡ್ತಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಭಾಳ ಮುಖ್ಯ ಅಲ್ಲ, ಆದರೆ ಅವರು ಭಾವ ತುಂಬಿ ಹೇಳುವಂಥ ಆ ಒಂದು ಭಕ್ತಿಯ ಒಂದು ಇದು ನೋಡಿ ಅವ್ರು ಸಂತೋಷಗೋತಿದ್ರು, ನಗುತ್ತಿದ್ರು, ಆನಂದ ಪಟ್ಕೋತಿದ್ರು. ಹಂಗೆ ಈ ಶ್ರವಣದ ಮೇಲಿನ ಆಸಕ್ತಿ ನಮಗೆ ಎಂದೂ ಕಡಿಮೆ ಮಾಡ್ಕೋಬಾರ್ದು ಅಂತಾರ. ವಿಚಿತ್ರ ಅನಿಸ್ತದ, ನೀವೆಲ್ಲರೂ ಪ್ರತಿ ದಿವಸನೂ ಈ ಒಂದು ಅಭಂಗ ಸತ್ಸಂಗದೊಳಗೆ ಏನು ಒಂದು ಶ್ರವಣವನ್ನು ಇಷ್ಟೊಂದು ಪ್ರೀತಿಯಿಂದ ಮಾಡ್ಕೋತ ಬರ್ಲಿಕ್ಕತ್ತಿರಲ್ಲ. ಒಂದು ರೀತಿ ನೋಡಿದ್ರೆ ಅಗಾಧ ಅನಿಸ್ತದೆ. ಯಾಕಂದ್ರೆ ಇದು ಮಹಾಸ್ವಾಮಿಯ ಕೃಪಾನ ಅಂತೇಳಿ ನಾ ತಿಳ್ಕೊತೇನೆ. ಅಂಥ ಒಂದು ಮಹಾಸ್ವಾಮಿಯ ಒಂದು ಸ್ವರೂಪ ಏನಿತ್ತು, ಸಮರ್ಥ ಸದ್ಗುರು ದಾಸರಾಜಾರಾಮ್ ಮಹಾರಾಜರ ಸ್ವರೂಪ ಏನಿತ್ತು, ಆಗಿ ಹೋದಂಥ ಆತ್ಮಜ್ಞಾನಿ ಸದ್ಗುರುಗಳ ಒಂದು ಸ್ವರೂಪ ಏನದಲ್ಲ, ಆ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಹೆಂಗೆ, ಆ ಸ್ವರೂಪ ಹೆಂಗಿರ್ತದ, ಆಮೇಲೆ ಅದಕ್ಕೆ ಏನಂತಾರ ಅನ್ನುವಂಥ ವಿಚಾರವನ್ನೇ ಇವತ್ತು ಈ ಅಭಂಗ ಸದ್ಗುರು ದಾಸರಾಜಾರಾಮ್ ಮಹಾರಾಜರು ತಮ್ಮ ಈ ಅಭಂಗದೊಳಗೆ ಹೇಳ್ತಾರ. ಅವ್ರಂತಾರ ಇವರೆಲ್ಲರ ಸ್ವರೂಪ ಏನದಲ್ಲ ಸಂತ ಸ್ವರೂಪನೇ ಅದ ಅಂತಾರ. ಸದ್ಗುರು ಸ್ವರೂಪ ತೇ ಸಂತ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧನಾಗ ಹೇಳ್ತಾರ. ಸಂತರು ಮತ್ತು ಸದ್ಗುರುಗಳು ಬೇರೆ ಅಲ್ಲ, ಸದ್ಗುರುಗಳ ಒಂದು ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪದ ಅಂತಾರ. ಮತ್ತು ಸಂತರು ಮತ್ತು ಸದ್ಗುರುಗಳು ಮತ್ತು ಹೆಸರು ಯಾಕೆ ಬೇರೆ ಆತ್ರಿ ಅಂತ ನಾವಂದ್ರೆ, ಅವರು ಸಂತ ಸ್ವರೂಪ ಇದ್ರು ಸಹಿತ ಅಂತಃಕರಣದಿಂದ ಒಬ್ಬ ವ್ಯಕ್ತಿಯನ್ನ ಉದ್ಧಾರ ಮಾಡ್ಬೇಕಂತೇಳಿ ತಾವು ಸಾಕ್ಷಾತ್ಕಾರ ಮಾಡಿಕೊಂಡ ನಾಮವನ್ನು ಅವು ಕೊಟ್ಟ ಅವಾಗ ಈ ಒಂದು ಅಧ್ಯಾತ್ಮದ ವಿದ್ಯೆಯನ್ನು ತಿಳಿಸುವಂಥ ಒಂದು ಏನು ಒಂದು ಅನುಕಂಪ, ಅಂಥ ಒಂದು ವಿಶಾಲ ಅಂತಃಕರಣ ಅವ್ರಂತಲ್ಲಿ ಯಾರಂತಲ್ಲಿ ಇರ್ತಲ್ಲ. ಒಬ್ಬ ಶಿಷ್ಯನನ್ನು ಮಾಡ್ಕೊಂಡ ಮೇಲೆ ಅವರು ಸದ್ಗುರು ಸ್ಥಿತಿಗೆ ಹೋಗ್ತಾರೆ, ಇಷ್ಟೇ, ಮತ್ತೊಂದೇನಿಲ್ಲ. ಸ್ವರೂಪ ಎರಡೂ ಒಂದೇ, ಸಂತರ ಸ್ವರೂಪ ಮತ್ತು ಸದ್ಗುರುಗಳ ಸ್ವರೂಪ ಇದರೊಳಗೆ ಭೇದ ಇಲ್ಲ ಅಂತಾರ ಅವರು. ಯಾಕಂದ್ರೆ ಸ್ವತಃ ಅವ್ರು ಹೇಳ್ತಾರ, ಸಮರ್ಥರಂತಾರ ಸದ್ಗುರು ಸ್ವರೂಪ ತೇ ಸಂತ ಅಂದ್ರೆ ಸದ್ಗುರುಗಳ ಸ್ವರೂಪ, ಇದು ಮ್ಯಾಲ್ ಕಾಣುವಂಥ ರೂಪ ಅಲ್ಲ, ಅವರ ಆಂತರಿಕವಾಗಿ ಇರುವಂತಹ ಇದು ಏನದಲ್ಲ ಅವಸ್ಥೆ ಏನದಲ್ಲ ಅದು ಸಂತತ್ವದಿಂದ ಕೂಡ್ಯದ, ಸಮತತ್ವದಿಂದ ಕೂಡ್ಯದ. ಅವರು ಅದಕ್ಕೆ ಸದ್ಗುರುಗಳಾಗಲಿ ಸಂತರಾಗಲಿ ದಾಸರಾಗಲಿ ಶರಣರಾಗಲಿ ಆಗಿ ಹೋದಂತಹ ಏನಪ್ಪ ಅಂದ್ರೆ ಇಂಥ ಮಹಾನ್ ಪುರುಷರ ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪದ ಅಂತ. ಅದಕ್ಕೆ ಇವತ್ತಿನ ಅಭಂಗದೊಳಗೆ ದಾಸರಾಜಾರಾಮ್ ಮಹಾರಾಜರು ಅಂತಾರ, ಸಂತ ದಿಸತಿ ನರದೇಹಿ ಅಂತ. ಸಂತರು ಈ ಮನುಷ್ಯರಿಗತೆನೇ ಇರ್ತಾರೆ, ಅವ್ರೇನೇನು ಬೇರೆ ಇರುದಿಲ್ಲ. ಸಂತರು ಅಂದ್ರೆ ಏನವ್ರಪ್ಪ, ಹೌದಪ್ಪ ಈ ಮನುಷ್ಯರಿಗಿಂತ ಒಂದು ಸ್ವಲ್ಪ ಬೇರೆ ಇದ್ದಾರ ಅಂತೇಳಿ ಹಿಂಗೇನಿಲ್ಲ ಅಂತಾರ. ಅವರು ನಮಗತೆನೇ ಇರ್ತಾರ. ಸಂತ ದಿಸತಿ ನರದೇಹಿ ಪರಿತೇ ಜಾಣಿಜೆ ವಿದೇಹಿ. ಅವ್ರ ಸ್ಥಿತಿ ಹೆಂಗಿರ್ತ ಅಂದ್ರ ಅವ್ರು ನೋಡ್ಲಿಕ್ಕೆ ನಮಗತೆನೇ ಇರ್ತಾರ. ಅಂದ್ರೆ ಏನು ನಮಗತೆ ಅಂದ್ರೆ ರೂಪದಿಂದ ಹಂಗಲ್ಲ, ಮನುಷ್ಯರು ಹೆಂಗಿರ್ತಾರ ಹಂಗೆ ಇರ್ತಾರ. ಆದ್ರೆ ಅವರ ಒಳಗಿನ ಆಂತರಿಕ ಸ್ಥಿತಿ ಏನಿರ್ತದೆ ಅಂದ್ರೆ ಅವರು ವಿದೇಹ ಸ್ಥಿತಿಯೊಳಗೆ ಇರ್ತಾರ ಅಂತ. ದೇಹಿ ಅಸೋನಿ ದೇಹ ಬುದ್ಧಿ ನಾಯಿ. ಅದು ದೇಹದೊಳಗೆ ಇದ್ರು ಸಹಿತ, ಈ ದೇಹದ ರೂಪದಿಂದ ನಮಗಿದ್ರು ಸಹಿತ, ದೇಹದೊಳಗಿದ್ರು ಸಹಿತ ದೇಹ ಬುದ್ಧಿ ಅವರಂತಲ್ಲಿ ಇರುವುದಿಲ್ಲ. ನಮಗ ಅವರಿಗೆ ಭೇದ ಏನಂದ್ರೆ ನಾವು ದೇಹ ಬುದ್ಧಿ ಒಳಗಿರ್ತೇವೆ. ಅಂದ್ರೆ ನಾನು ದೇಹ ಅನ್ನುವಂತಹ ಏನು ಅಲ್ಪ ತಿಳುವಳಿಕೆಯೊಳಗೆ ನಾವಿರ್ತೇವೆ. ಅವ್ರು ಹಂಗಲ್ಲ, ನಾನು ದೇಹ ಅಲ್ಲ, ಆ ಪರಮಾತ್ಮನ ಅಂಶನೇ ಇದ್ದೀನಿ, ಆ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂಥೇಳಿ ಅನ್ನುವಂತಹ
ಆ ಒಂದು ಪರಬ್ರಹ್ಮನ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರ. ಅವರು ದೇಹ ಇದ್ರು ಸಹಿತ ಅವರಂತಲ್ಲಿ ಆ ದೇಹ ಬುದ್ಧಿ ಇರೋದಿಲ್ಲ. ಅದನ್ನೇ ಅವ್ರಂತಾರ, ನಮಗತ್ತೆ ಕಂಡಾರ ಅಂತೇಳಿ ಕಾಣ್ತಾರ ಅಂತೇಳಿ ನೀವು ಅವ್ರನ್ನ ನಮ್ಮಂತೆ ತಿಳ್ಕೊಬೇಡ್ರಿ ಅಂತಾರ. ನಾವು ಹಂಗೆ ತಿಳ್ಕೊಂಡು ಬಿಡ್ತೇವೆ, ನ ಕಳೆ ಅಂತ ಕೋಣಾಸಿ. ಹಿಂಗಾಗಿ ಅವರು ಇವ್ರ ಸಂತರು, ಇವ್ರ ಸದ್ಗುರು ಸ್ವರೂಪರು ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಗೊತ್ತೇ ಆಗುದಿಲ್ಲ. ಏನೇನೋ ಅವ್ರಿಗೆ ಒಂದು ಸಂಬಂಧ ಹಚ್ಕೋತಾರ, ನಮಗೆ ಕಾಕರ ಆಗ್ಬೇಕ್ರಿ, ನಮಗೆ ಮುತ್ತೆ ಆಗ್ಬೇಕ್ರಿ, ನಮ್ಮ ಅಂತಂದೊಳಗೆ ಪೂರ್ವಜರ್ರಿ, ಹಿಂಗೆಲ್ಲ ಏನೇನೋ ಸಂಬಂಧ ಹಚ್ಕೋತಾರ. ಹೊರತಾಗಿ ಅವರ ಸ್ವರೂಪ ಏನದ ಅನ್ನುವಂಥದ್ದು, ಅವ್ರ ಒಳಗಿನ ಅಂತರಂಗದ ಒಂದು ಸ್ವರೂಪ ಏನಿರ್ತದ ಅನ್ನುವಂಥದ್ದು ಬಹಳ ಮಂದಿಗೆ ಗೊತ್ತೇ ಆಗುದಿಲ್ಲ ಅಂತಾರೆ, ಬಹಳ ಮಂದಿಗೆ ಗೊತ್ತ. ಹಿಂಗಾಗಿ ಸಂತರು ಏನಾಗ್ತಾರಂದ್ರ, ಸಂತತ್ವ ಉಳ್ಳಂತಹ ಆ ಮಹಾನ್ ಪುರುಷರಿಗೆ ಈ ಸಾಮಾನ್ಯ ಜನರಿಂದ ತೊಂದರೆಗಳೇ ಬಹಳ ಆಗಿಬಿಡ್ತಾವ. ನಾವು ನೋಡ್ಲಿಕ್ಕಾಗಿ, ಇತಿಹಾಸವನ್ನು ನೋಡ್ಲಿಕ್ಕಾಗಿ ಯಾವ ಸಂತರು, ಯಾವ ಅಂತ ಮಹಾತ್ಮರು ಸುರಕ್ಷಿತವಾಗಿ ಪರಮಾರ್ಥ ಮಾರ್ಗದೊಳಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ನಾವು ನೋಡ್ಲಿಕ್ಕಾಗಿ. ಕೆಲವೊಂದು ಕ್ವಚಿರ್ತಿರ್ತಾವ. ಈಗ ಮಹಾಸ್ವಾಮಿಗಳಂತವ್ರೇನು ಅವತ್ತು ಸಂಪೂರ್ಣ ಅವತಾರ ತೊಟ್ಕೊಂಡು ಅವ್ರ ಪೂರ್ಣಾವತಾರಿಗಳು, ಅವ್ರು ಏನು ಮಾಡ್ತಾರೋ ಅಂತಲ್ಲಿ ಎಲ್ಲ ರೀತಿ ಒಂದು ಇದು ಇರ್ತದೆ. ಹಿಂಗಾಗಿ ಅವ್ರಿಗೆ ಯಾರು ತೊಂದರೆ ಅದು ಕೊಟ್ಟಿರ್ಲಿಕ್ಕಿಲ್ಲ. ಆದ್ರೆ ಅದೇ ಸ್ಥಿತಿಯನ್ನು ಹೊಂದಿದಂಥ ದಾಸ್ ರಾಜಾರಾಮ್ ಮಹಾರಾಜರಾಗಲಿ, ಆಮೇಲೆ ವಿಠಾಬಾಯಿಯವರಾಗಲಿ, ತುಕಾರಾಮ್ ಮಹಾರಾಜರಾಗಲಿ, ಹಿಂಗೆ ಆಗಿ ಹೋದಂಥ ಜ್ಞಾನೇಶ್ವರ ಮಾವ, ಇವರೆಲ್ಲ ಜೀವನ ನೋಡಿದೀವಿ ಅಂದ್ರೆ ಸಾಮಾನ್ಯ ಜನರು ಅವ್ರನ್ನ ತಿಳ್ಕೊಳ್ಳೇ ಇಲ್ಲ. ಅವ್ರು ಯಾವಾಗ ತಿಳ್ಕೊಂಡ್ರು ಅಂದ್ರೆ ಅವರ ಅವತಾರ ಕಾರ್ಯ ಮುಗಿಯೋ ಹೊತ್ನ್ಯಾಗ ಏನೋ ಕೆಲವು ಜನರು ತಿಳ್ಕೊಂಡ್ರಂತಾರವ್ರು. ಹಿಂಗಾಗಿ ಅವ್ರಿಗೆ ತೊಂದರೆ ಕೊಟ್ಟವ್ರೆ ಬಹಳ ಮಂದಿ, ಸಂತರಿಗೆ ತೊಂದರೆ ಕೊಟ್ಟವ್ರೆ ಬಹಳ ಮಂದಿ. ಮೌಲ್ಯವರಂತಾರ, ಏನಂತಾರ ಅವರು, ವಂಚನಾ ಕರಿತಿ ಜನ ದೃಷ್ಟ ನಷ್ಟ. ಜಗತ್ತಿನೊಳಗೆ ಏನು ಮಾಡಿಬಿಟ್ರು ಅಂತ ಸಂತರು ಅವ್ರು. ಯಾಕಂದ್ರೆ ಅವ್ರಂತಲ್ಲಿ ಯಾವ ಅಭಿಮಾನ ಇರುವುದಿಲ್ಲ. ಸಾಮಾನ್ಯ ಅಗದಿ ಸರಳ ಸ್ವಭಾವದವ್ರು ಇರ್ತಾರ. ಸರಳ ಸ್ವಭಾವದವ್ರು ಇದ್ದವ್ರನ್ನ ಒಳ್ಳೆಯವರು ಅಂತೇಳಿ ಭಾಳ ತಿಳ್ಕೋದಿಲ್ಲ ಮಂದಿ. ಸರಳ ಸ್ವಭಾವ ಇದ್ದವ್ರನ್ನ ಅವರಿಂದ ಫಾಯ್ದೆನೆ ತಗೋತಾರ, ಅಥವಾ ಆದಷ್ಟು ಅವರ ತೇಜೋಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ. ಹಿಂಗೆ ಇದು ಸಮಾಜದ ಇದು ಒಂದು ಅವಸ್ಥೆ. ಈ ಸ್ಥಿತಿ ಯಾಕದ ಅಂದ್ರೆ ಸಾಮಾನ್ಯರಿಗೆ, ದೇಹ ಬುದ್ಧಿಯೊಳಗಿದ್ದವರಿಗೆ ವಿದೇಹ ಸ್ಥಿತಿಯೊಳಗಿದ್ದವ್ರ ಅವಸ್ಥೆ ಗೊತ್ತಾಗೋದಿಲ್ಲ. ಹಿಂಗಾಗಿ ನಾವು ನೋಡ್ಲಿಕ್ಕಾಗಿ ಅವರು ಇವರು ಸಂತರು ಅಂತ ಗುರ್ತು ಹಿಡಿಬೇಕಾದ್ರೆ ಎಷ್ಟೋ ದಿವಸ ಹೋಗ್ಬಿಟ್ಟವು. ರಾಜಾರಾಮ್ ಮಹಾರಾಜರಾಗಲಿ, ಆಮೇಲೆ ವಿಠಾಬಾಯಿಯವರಾಗಲಿ, ನೋಡ್ರಿ ಇವರು. ಅದ್ರಾಗ ನೋಡ್ರಿ ನೀವು ಈ ನಮ್ಮ ಜ್ಞಾನೇಶ್ವರ ಮಾವುಲಿ ಅವ್ರ ಜೀವನವನ್ನು ನೋಡಿದ್ರೆ, ಅವತಾರಿಕರು 4 ಮಂದಿ ಅವತಾರಿಕರ ಕರೆ, ಆದ್ರೂ ಸಹಿತ ಅವ್ರನ್ನ ಯಾರೂ ಗುರ್ತು ಇಡ್ಲಿಲ್ಲ. ಆ ಕೂಸುಗಳಿಗೆ ಇಷ್ಟು ತೊಂದರೆ ಕೊಟ್ಟು ಬಿಟ್ರಲ್ಲ ಸಮಾಜ. ಯಾಕಂದ್ರೆ ಅವೇನು ಸಣ್ಣ ಹುಡುಗರು ಅಂತೇಳಿ ಈ ಪಾಂಡಿತ್ಯದ ಒಂದು ಅಹಂಕಾರನೊಳಗೆ ಅವ್ರಿಗೆ ಕೊಟ್ಟಷ್ಟ ತೊಂದರೆ ಮತ್ತು ನನಗನ್ಸಿದ ಮಟ್ಟಿಗೆ ಈ ಒಂದು ಆಧ್ಯಾತ್ಮಿಕ ಮಾರ್ಗದೊಳಗೆ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ ಅನಿಸ್ತದೆ. ಯಾಕಂದ್ರೆ ಇನ್ನ ಏನಪ್ಪಾ ಅಂದ್ರೆ ಅಗದಿ ಸಣ್ಣವರು, 12 ವರ್ಷ, 10 ವರ್ಷ, 8 ವರ್ಷ, ಹಿಂಗೆ ಆಮೇಲೆ 15 ವರ್ಷ, ಇಷ್ಟರ ತನಕ ಇದ್ದಾಗನೇ ಅವ್ರಿಗೆ ಸಮಾಜ ಅವರಿಂದ ಬಹಿಷ್ಕಾರ ಮಾಡಿಬಿಡ್ತು. ಇವ ಏನಪ್ಪಾ ಅಂದ್ರೆ ಸನ್ಯಾಸತ್ವ ಸ್ವೀಕಾರ ಮಾಡಿ ಬಂದ ಮೇಲೆ ಇದ್ರಾಗ ಸಂಸಾರಿಕನಾಗಿ ಈ ಮಕ್ಕಳನ್ನ ಹಡ್ದಾನ ಅಂದಾಗ ವಿಠ್ಠಲ ಪಂತರು ಮತ್ತು ರುಕ್ಮಿಣಿಬಾಯಿ ಅವ್ರಿಗಂತರೂ ಸಜೀವ ಏನಪ್ಪಾ ಅಂದ್ರೆ ನೀರೊಳಗ ದೇಹಾಂತ ಪ್ರಾಯಶ್ಚಿತ್ತವನ್ನ ತಗೋಬೇಕು ಅಂತೇಳಿ ಆ ಬ್ರಾಹ್ಮಣರು ಹೇಳಿದ್ರು. ಅವ್ರು ತಗೊಂಡ್ರು. ಕರೆ ಇಷ್ಟಾದ್ರೂ ಸಹಿತ ಈ ಮಕ್ಕಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋದ್ರೆ ಯಾರೂ ಹಾಕ್ತಿದ್ದಿಲ್ಲ. ಇವ್ರು ಮೂತಿ ನೋಡಬಾರ್ದಂತಿದ್ರಂತ. ಯಾಕಂದ್ರೆ ಇವ್ರ ಅಪ್ಪ ಇಂಥ ಒಂದು ಸಮಾಜಘಾತಕ ಕೆಲಸ ಮಾಡ್ಯಾನ, ಧರ್ಮ ಬಾಹಿರ ಕೆಲಸ ಮಾಡ್ಯಾನ. ಈ ಹುಡುಗರು ನೋಡಿದ್ರೆ, ಮೂತಿ ನೋಡಿದ್ರೆ ನಮ್ಮ ಇದಕ್ಕೆ ಇದು ಆಗ್ತದೆ ಅಂತೇಳಿ ಹಂಗೆ ಕಳಿಸ್ತಿದ್ರಂತ. ಎಷ್ಟೋ ಸರಿ ಹುಡುಗರು ಗಿಡದ ತಪ್ಪಲ ತಿಂದು ಸಹಿತ ಬೆಳೆದು ಅನ್ನುವಂಥದ್ದನ್ನ ನಾವು ಇವೆಲ್ಲ ಕತ್ತಿ ನೋಡಿದಾಗ ಈಗ ನಾವು ಎಚ್ಚರ ಆಗಬೇಕು. ಸಂತರನ್ನು ಗುರ್ತು ಹಿಡಿಯುವಂಥ ಒಂದು ಸ್ಥಿತಿ ನಮಗೆ ಯಾಕೆ ಬಂದಿಲ್ಲ ಅಂದ್ರೆ ಸತ್ಸಂಗದೊಳಗೆ ಇಲ್ಲ. ಯಾರ ಸತ್ಸಂಗದೊಳಗೆ ಕಾಲ ಕಳೆದಿಲ್ಲ ಅವ್ರ ಸಂತರನ್ನು ಗುರ್ತು ಹಿಡ್ಲಿಕ್ಕೆ ಆಗೋದಿಲ್ಲ ಅಂತಾರ. ಯಾಕಂದ್ರೆ ಅವ್ರಿಗೆ ಸತ್ಸಂಗದಾಗ ಇರೋದ್ರಿಂದ ಸಂತರ ಮಹಿಮೆ ಗೊತ್ತಾಗ್ತದೆ. ಸತ್ಸಂಗದೊಳಗನೆ ಇರ್ಲಿಲ್ಲ ಅಂದ್ರೆ
ಅವರಿಗೆ ಸಂತರ ಮಹಿಮೆ ಹಂಗೆ ಹೋಗ್ತಾ ಇರ್ತದೆ. ಸಂತರ ಮಹಿಮೆ ಇಷ್ಟೊಂದು ಅಪಾರದ. ಸಂತರ ಮಹಿಮೆ, ಸದ್ಗುರುಗಳ ಮಹಿಮೆ, ಪರಬ್ರಹ್ಮನ ಮಹಿಮೆ, ಅಥವಾ ಸಂತರ ಸ್ಥಿತಿ, ಸದ್ಗುರುಗಳ ಸ್ಥಿತಿ ಮತ್ತು ಪರಬ್ರಹ್ಮನ ಸ್ಥಿತಿ, ಈ ಮೂರು ಸ್ಥಿತಿಗಳು ಒಂದೇ ಅಂತಾರ. ಇನ್ನು ದಾಸರ ಸ್ಥಿತಿ, ದಾಸರು ಸಂತರಂದಾಗ ಎಲ್ಲರೂ ಬಂದ್ರು, ದಾಸರು ಬಂದ್ರು, ಶರಣರು ಬಂದ್ರು. ಬರೀ ಹೆಸರಿಗೆ ದಾಸರಲ್ಲ, ಹೆಸರಿಗೆ ಶರಣರಲ್ಲ, ಅನನ್ಯವಾಗಿ ಶರಣ ಹೋದವ್ರಿಗೆ ಶರಣರು ಅಂತಾರ. ಮತ್ತು ನೀವು ಅನನ್ಯತಾ ಇರಲಿಲ್ಲ ಅಂದ್ರೆ ಅಲ್ಲಿ ಅವ್ರಿಗೆ ಆ ಸಂತತ್ವದ ಒಂದು ಅಲ್ಲಿಗೆ ಬರುದಿಲ್ಲ. ಅದಕ್ಕೆ ಅವ್ರು ಅಂತಾರ, ಸಂತರು ಅಂದ್ರೆ ಯಾರಪ್ಪ ಹಂಗಾರ ಅವ್ರು ಹೆಂಗೆ ಅವ್ರ ಮಹಿಮಾ ಎಂತದ ಅಂತಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧನೊಳಗೆ ಹೇಳ್ತಾರ್ರಿ. ಈಗ ನಾವು ನೀವುಗಳೆಲ್ಲ ಸಂತರ ಒಂದು ಸಂಘದೊಳಗೆ ಇದ್ದೆವು. ನಮಗ ಆ ಸಂತರನ್ನು ಗುರುತು ಹಿಡಿಯುವಷ್ಟು ನಮಗ ಅಷ್ಟಾದ್ರೂ ಸಹಿತ ನಮಗೆ ಸತ್ಸಂಗದಾಗಿರುವುದರಿಂದ ಜ್ಞಾನ ಬಂದದ. ನಾವು ಹೊರಗಿನ ಒಂದು ಅವಸ್ಥೆ ನೋಡುದಿಲ್ಲ, ಆಂತರಿಕ ಅವಸ್ಥೆಯನ್ನು ಶೋಧ ಮಾಡಿ ಇವರಂತಲ್ಲಿ ಇರುವಂತ ಸಂತಸ್ತವನ್ನು ಕಂಡು ಹಿಡಿದ ಅವರಿಗೆ ತಲೆವಾಗುವಂತ ಒಂದು ಅಷ್ಟ ಜ್ಞಾನ ನಮಗೆ ಸತ್ಸಂಗದಿಂದ ಪ್ರಾಪ್ತ ಆಗ್ತದೆ. ಅದಕ್ಕೆ ಅಂತಾರ, ಐಸಾ ಸಂತಾಂಚ ಮಹಿಮಾನ ಸಂತ ಸಂಘೆ ಹೋತೆ ಜ್ಞಾನ. ಸಂತರ ಸಂಘದಿಂದ ಏನಾಗ್ತದ ನಮಗ? ಸಂತರಂದ್ರೆ ಯಾರು? ಜಗತ್ತಿನೊಳಗ ಬಹಳಷ್ಟು ಮಂದಿ ಇದ್ದಾರ, ಅವರು ನಮಗ್ ಗೊತ್ತೇ ಆಗಿಲ್ಲ. ಎಷ್ಟೋ ಮಂದಿಗೆ ಇವ್ರು ಸಂತರು ಅಂತನೂ ಸಹಿತ ಗೊತ್ತಾಗಿಲ್ಲ. ಯಾಕಂದ್ರೆ ಸಂತರು ಬಹಳಷ್ಟು ಏನಪ್ಪಾ ಅಂದ್ರೆ ಸಮಾಜದೊಳಗೆ ಏನಪ್ಪಾ ಅಂದ್ರೆ ಎಲೆಮರೆ ಕಾಯಿ ಅಂತಾನೆ ಅವ್ರು ಹೋಗ್ಬಿಟ್ಟಾರ. ಸ್ವಲ್ಪ ಜನರು ಏನ್ ಮಾಡಿದ್ರು, ಅವ್ರು ಸದ್ಗುರು ಪದವಿಗೆ ಹೋಗಿ ಬಹಳ ಸಾಕಷ್ಟು ಮಂದಿ ಕೆಲವೊಂದು ಮಂದಿನ ಅಂತ ಏನಪ್ಪಾ ಅಂದ್ರೆ ಶ್ರೇಷ್ಠವಾದಂತಹ ಒಂದು ಅಧ್ಯಾತ್ಮದ ಒಂದು ಜಿಜ್ಞಾಸೆಗಳನ್ನಾಗ್ಲಿ ಅಥವಾ ಗೋಣ್ ಎತ್ತಿದ ಕೀಡಿ ಅಂತಾರೆ. ನಮ್ಮ ಮಹಾರಾಜರು ಹೇಳ್ತಿದ್ರು, ಸಂತರು ಎಲ್ಲರನ್ನು, ಸದ್ಗುರುಗಳು ಎಲ್ಲರಿಗೂ ಉಪದೇಶ ಕೊಡುದಿಲ್ಲ, ಯಾವ ಕೀಡಿ ಗೋಣ್ ಎತ್ತಿದಲ್ಲ ಆ ಕೀಡಿ ಅನ್ನಷ್ಟೇ ಹಿಡ್ಕೊಂಡು ಬರ್ತಾರ ಅಂತ ಹೇಳ್ತಾರ. ಈಗ ಹೆಂಗ ಭೃಂಗ ಏನ್ ಮಾಡ್ತದ, ಕುರುಡಿ ಕುಟಾರೊಳ ಸಾಕಷ್ಟು ಕೀಡಿಗಳು ಹೋಗ್ತಿರ್ತಾವಂತ್ರಿ. ಹೋದಾಗ ಇದು ಗುಯ್ ಅಂತೇಳಿ ಹಾರಿದ ಕೂಡಲೇ ಆ ಝಂಕಾರ ಅವಾಜಕ್ಕ ಯಾವ ಕೀಡಿ ಗೋಣಿ ಎತ್ತದಲ್ಲ ಆ ಕೀಡಿ ಹಿಡ್ಕೊಂಡು ಬಂದ ತನ್ನ ಒಂದು ಗೂಡ್ನ್ಯಾಗ ಇಟ್ಕೊಂಡ ಅಲ್ಲಿ ಝಂಕಾರ ಮಾಡ್ಕೋತ ಏನಪ್ಪಾ ಅಂದ್ರ ಅದು ಗುಯ್ ಗುಯ್ ಅಂತಲ್ಲ, ಆ ನಾದದ ಒಂದು ಇದ್ರೊಳಗ ಆ ಕೀಡಿನೂ ಸಹಿತ ಕೂಡಿ ಕುಟಾರೊಳ ಆಗ್ತದೆ. ಅದಕ್ಕ ಕೀಟ ಭೃಂಗ ನ್ಯಾಯವಿಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇನ ಮುಕುತಿ ಅಂದ್ರ ಅದು ಹೆಂಗ ಕೀಟ ಭೃಂಗದ ಒಂದು ನಾದ್ನೊಳಗೆ ತನ್ನನ್ನು ಮರಿತಾರಲ್ಲ, ಹಂಗ ಆ ಒಂದು ಸ್ಥಿತಿ ಇದ್ದಂತ, ಆ ಸ್ಥಿತಿಗೆ ಹೋಗ್ಲಿಕ್ಕೆ ಯೋಗ್ಯ ಇದ್ದಂತ ಕೀಡಿ ಅಂತೇಳಿ ಸದ್ಗುರುಗಳು ಅಂತ ಅವ್ರಿಗೆ ಉಪದೇಶ ಕೊಡ್ತಿರ್ತಾರ. ಅಂದ ಮಾತ್ರಕ್ಕೆ ಎಲ್ಲರೂ ಹೋಗೋದಕ್ಕೆ ನಮಗೂ ಉಪದೇಶ ಕೊಡ್ರಿ ಅಂದ್ರೆ ಹಂಗ ಯಾರಿಗೂ ಕೊಡುವುದಿಲ್ಲ. ಅವರು ಸದ್ಗುರುಗಳು ಏನ್ ಮಾಡ್ತಿರ್ತಾರ, ಬಂದು ಎದುರಿಗೆ ಕೂತಂತ ಶಿಷ್ಯನ ಒಂದು ಸ್ಥಿತಿ ಏನದ, ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಇವನ್ನೆಲ್ಲ ತರ ಅವನಲ್ಲಿರುವಂತ ಪುಣ್ಯದ ಅಂಶವನ್ನು ನೋಡ್ಕೊಂಡು ಮಾತ್ರ ಸದ್ಗುರುಗಳು ಉಪದೇಶ ಕೊಡ್ತಿರ್ತಾರ. ಅದಕ್ಕೆ ಸದ್ಗುರುಗಳು ನಮ್ಮನ್ನು ಅಪ್ಪಗೊಂಡಾರ ಅಥವಾ ಸದ್ಗುರುಗಳು ನಮ್ಮನ್ನು ಒಪ್ಪುಗೊಂಡಾರ ಅಥವಾ ಸದ್ಗುರುಗಳು ನಮ್ಮನ್ನ ಈ ಒಂದು ಮಾರ್ಗದೊಳಗೆ ಕರ್ಕೊಂಡು ಹೊಂಟಾರ ಅಂದ್ರ ನಾವು ತಿಳ್ಕೋಬೇಕು, ನಾವು ಭಾಗ್ಯವಂತರು. ನಮ್ಮಂತ ಭಾಗ್ಯ ನಮಗ ಇಷ್ಟೊಂದು ಪುಣ್ಯವಂತರಲ್ಲ, ನಾವು ಮಹಾತ್ಮರ ನಮ್ಮನ್ನ ಗುರ್ತು ಹಿಡ್ಲಿಕ್ಕತ್ತಾರಲ್ಲ ಅಂದಾಗ ನಾವು ಬಹಳ ಏನಪ್ಪಾ ಅಂದ್ರೆ ಭಾಗ್ಯವಂತರು ಅಂತ ತಿಳ್ಕೋಬೇಕು ಅನ್ನುವಂತ ಮಾತು ಹೇಳ್ತಾರ. ಇನ್ನ ಸಂತರ ಮಹಿಮಾ ಹೆಂಗದ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕೀಗ. ಸಮರ್ಥರಂತಾರ, ಜೋ ಜಾಣೇಲ ಭಗವಂತ ತಯಾ ನಾಮ ಪೋಲಿಜೇಸ್ ಅಂತ. ಯಾರು ಭಗವಂತನನ್ನ ತಿಳ್ಕೊಂಡಾರಲ್ಲ ಅವ್ರಿಗೆ ಮಾತ್ರ ಸಂತರನ್ರಿ ಅಂತಾರ. ಸಂತರಂತ ನೀವು ಎಲ್ಲರಿಗೂ ಬೇಡ್ರಿ. ಜೋ ಜಾಣೇಲ ಭಗವಂತ, ಯಾರು ಭಗವಂತನನ್ನ ತಿಳ್ಕೊಂಡಾರ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಾರ, ಅವ್ರಿಗೆ ಮಾತ್ರ ಸಂತರನ್ರಿ ಅಂತಾರವ್ರು. ಅಂದ್ರ ಸಂತರು ಅಂದ್ರ ಅವ್ರ ಸ್ಥಿತಿ ಹೆಂಗಿರ್ತಂದ್ರ ಭಗವಂತರ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಮುಕ್ತಾವಸ್ಥೆಗೆ ಹೋಗಿರ್ತಾರವ್ರು. ವಿದೇಹ ಸ್ಥಿತಿ ಅಂದ್ರನೇ ಅದು ಮುಕ್ತರ ಲಕ್ಷಣ ಅಂತ ಹೇಳ್ತಾರವ್ರು. ಭಾಗವತ್ನೊಳಗ ಕೃಷ್ಣ ಪರಮಾತ್ಮ ಏನಂತಾರ್ರಿ, ದೇಹಿ ಅಸೋನಿ ದೇಹ ಬುದ್ಧಿ ನಾಹಿ ಅಂತ. ದೇಹದೊಳಗಿದ್ದು ಸಹಿತ ದೇಹ ಬುದ್ಧಿಯನ್ನ ಮೀರಿ ಆತ್ಮಬುದ್ಧಿಯೊಳಗೆ ಇರುವಂತ ವಿದೇಹ ಸ್ಥಿತಿಯೊಳಗೆ ಇರುವಂತವ್ರು ಹೇ ಮುಕ್ತಾಂಚೆ ಮುಖ್ಯ ಲಕ್ಷಣ ಪಾಯಿ. ಮುಕ್ತರ ಒಂದು ಮುಖ್ಯ ಲಕ್ಷಣ ಏನಂದ್ರೆ ದೇಹ ಇದ್ದು ಸಹಿತ ದೇಹ ಬುದ್ಧಿಯೊಳಗ ದೇಹ ಬುದ್ಧಿ ಇರುವುದಿಲ್ಲ. ಅದಕ್ಕೆ ಒಂದು ಇದ್ರಾಗಂತಾರ ಜಗಳ ಪದೊಳಗ, ದೇಹವಿದ್ದು ದೇಹವಿಲ್ಲದಂಗಿರಬೇಕು, ದೇಹದ ಮಜಕೂರ ತಿಳಿದಿರಬೇಕು,
ಮನಸ್ಸಿನ ಇಂದ್ರಿಯಗಳು ದೂರಿರಬೇಕು. ಹಿಂಗ ದಿನ ದಿನಕ ಅನುಭವ ತಿಳಿದಿರಬೇಕು. ಜೋಜು ಅವ್ರೇನಂತಾರ, ದೇಹವಿದ್ದು ದೇಹವಿಲ್ಲದಂಗಿರಬೇಕು, ದೇಹ ಇದ್ರು ಸಹಿತ ದೇಹ ಇಲ್ಲದಂಗಿರಬೇಕು ಅಂತ ಸ್ಥಿತಿಯನ್ನು ನಾವು ಪಡ್ಕೋಬೇಕಾಗ್ಯದ. ಈ ಸತ್ಸಂಗದ ಮುಖೇನ ನಾವು ಹೆಂಗ ದೇಹ ಬುದ್ಧಿಯಿಂದ ಹೊರಗೆ ಬರಬೇಕಾಗ್ಯದ. ಎಲ್ಲಿ ತನಕ ನಮ್ಮಂತಲ್ಲಿ ದೇಹ ಬುದ್ಧಿ ಇರ್ತದಲ್ಲ ಅಲ್ಲಿ ತನಕ ವಿಕಲ್ಪಗಳಿರ್ತಾವ. ದೇಹ ಬುದ್ಧಿ ಅಂದ್ರೆ ಏನು? ದೇಹ ಬುದ್ಧಿ ಅಂದ್ರೆ ಏನು? ಈ ದೇಹ ನಾನು ಅಂತೇಳಿ ತಿಳ್ಕೋದು. ಅದಕ್ಕೆ ಈ ದೇಹ ನಾನು ಅಂದಾಗ ಅದಕ್ಕೆ ಉಪಾಧಿಗಳವ, ವಾಸನೆಗಳವ. ಅದಕ್ಕೆ ದೇಹ ವಾಸನ, ಶಾಸ್ತ್ರ ವಾಸನ, ಲೋಕವಾಸನ ಅಂತೇಳಿ ವಾಸನೆ ಒಳಗ 3 ಪ್ರಕಾರಗಳನ್ನ ಹೇಳ್ತಾರೆ. ದೇಹ ವಾಸನ ಅಂದ್ರೆ ದೇಹದ ಮೇಲಿನ ಒಂದು ಪ್ರೇಮ. ನಾವು ಎಷ್ಟೇ ಭಕ್ತಿ ಮಾಡ್ತೇವೆ ಅಂದ್ರೂ ಸಹಿತ ನಮ್ಮಲ್ಲಿ ದೇಹ ಬುದ್ಧಿ ಹೋಗ್ಲಿಲ್ಲ ಅಂದ್ರೆ ದೇಹದ ಮೇಲಿನ ಪ್ರೇಮ ಹೋಗುದಿಲ್ಲ. ಇವತ್ತಿನ ದಿವಸ ಬಹಳಷ್ಟು ಮಂದಿ ಆಧ್ಯಾತ್ಮದೊಳಗೆ ಇದ್ದಾರಂದ್ರೂ ಸಹಿತ ದೇಹದ ಮೇಲಿನ ಮೋಹ ಕಳ್ಕೊಂಡು ದೇಹ ಬುದ್ಧಿಯಿಂದ ಹೊರಗೆ ಬಂದ ಆತ್ಮ ಬುದ್ಧಿ ಒಳಗ ಪ್ರವೇಶ ಮಾಡಿದವ್ರು ಸಿಗುವುದು ಲಕ್ಷಾನ್ಮದೆ ಏಕಂತ. ಒಂದು ಪದ ಜ್ಞಾನಿಗಳು ಒಂದು ಪದ ಮಾಡಿದ್ರು. ಅದನ್ನ ಗಣಪತರಾವ್ ಮಹಾರಾಜರಿಗೆ ಬಹಳ ಅದು ಸಂತೋಷ ಪಡಿಸ್ತಿತ್ತು. ಆ ಪದ ಎಲ್ಲರ ಕೈಲಿ ಅನಿಸ್ತಿದ್ರು. ಅವರು ಯಾರಿದ್ರು ಅನಾವ್ರಿದ್ರು ಅಂದ್ರೆ ಅನ್ರಿಪ್ಪ ಅದನ್ನ ಏನಿತ್ತಂದ್ರ ಅದು ಮನೆ ಮನೆಯೊಳಗಿಲ್ಲ ಸಂತರು ಸಂತರು, ಮನೆ ಮನೆಗಿಲ್ಲ ಸಂತರು, ಲಕ್ಷಕ್ಕೊಬ್ಬರು ಇಹರಲ್ಲ, ಲಕ್ಷಕ್ಕೊಬ್ಬರು ಇಹರಲ್ಲ, ಮನೆ ಮನೆಯೊಳಗಿಲ್ಲ ಸಂತರು ಸಂತರು, ಮನೆ ಮನೆಗಿಲ್ಲ ಸಂತರು. ಅಂದ್ರ ಈ ಸಂತತ್ವವನ್ನು ಹೊಂದಿದವರು ಎಲ್ಲ ಕಡೆ ಇಲ್ಲ. ಮನೆ ಮನೆಗೊಬ್ರು ಇದ್ದಾರಪ್ಪ ಸಂತರು ಅಂತ ಅನ್ಬೇಡ್ರಿ. ಸಂತರ್ಗತೆ ಇದ್ದವ್ರು ಇದ್ದಾರೆ. ಈಗ ಸಂತರ ಲಕ್ಷಣ ಹೊಂದಿದವ್ರು ಇದ್ದಾರ. ಈಗ ಮತ್ತಿನ್ನೇನು ಸಂತ ಅನ್ನುವಂಥದ್ದು ಇದೊಂದು ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ ಅಂತಾರ. ಸಂತ ಅನ್ನುವಂಥದ್ದು ವ್ಯಕ್ತಿ ಅಲ್ಲ, ಇದು ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ, ಇದೊಂದು ತತ್ವ ಅದ ಅಂತಾರ. ಸಂತತ್ವ. ಸಂತತ್ವ ಅಂದ್ರೇನು? ಸಮತತ್ವ, ಸಮದೃಷ್ಟಿ ಯಾರಂತಲ್ಲಿ ಅದಲ್ಲ ಅವರು ಸಂತರು. ಅವ್ರು ಹೆಂಗಂದ್ರ ಸಮತತ್ವ. ಎಲ್ಲಾ ಸರ್ವಭೂತಗಳಲ್ಲಿಯೂ ಏನಪ್ಪಾ ಅಂದ್ರ ಆ ಭಗವಂತನನ್ನು ಕಾಣ್ತಿರ್ತಾರ. ಭಗವಂತ ಒಬ್ಬ ಸಮನಾಗಿದ್ದಾನೆ ಎಲ್ಲದರೊಳಗೂ. ಉಳ್ಕಿದ ಯಾರು ಎಲ್ಲರೊಳಗೂ ಸಮ ಇಲ್ಲ ಅಂತಾರ. ಅವರು ಬಡವರು, ಶ್ರೀಮಂತರು, ಶ್ರೇಷ್ಠ ಜಾತಿಯವರು, ಕೆಳಜಾತಿಯವರು, ಹಿಂಗ ಅಲ್ಲಿ ಭೇದಗಳು ಕಾಣಿಸ್ತಾವ. ಆದ್ರ ಭಗವಂತನ ಸ್ವರೂಪ ಏನದಲ್ಲ ಅದು ಅಣುರೇಣು ತೃಣಕಾಷ್ಟಗಳಲ್ಲಿ ಏನಪ್ಪಾ ಅಂದ್ರೆ ಒಂದೇ ಸಮನೆಯಾದ ಅಂಥ ಸಮತತ್ವ. ಆ ಸಮದೃಷ್ಟಿಯನ್ನು ಯಾರು ಒಂದು ಜೀವನ ಸಾಗಿಸ್ತಾರಲ್ಲ ಅವ್ರಿಗೆ ಸಂತರನ್ರಿ ಅಂತ ಹೇಳಿ ಅಂತಾರವರು. ಅದಕ್ಕ ಜೋ ಜಾಣೇಲ ಭಗವಂತ ತಯಾನ ಇದನ್ನ ತಿಳ್ಕೊಂಡು ಬಿಟ್ಟಾರ ಅವರು. ಸಂತರೇನಂದ್ರ ಎಲ್ಲಾ ಚರಾಚರದಲ್ಲಿಯೂ ಸಹಿತ ಆ ಭಗವಂತನ ಸ್ವರೂಪ ಅಡಿಗೆದನ್ನುವಂಥದ್ದು ಆ ಆತ್ಮಜ್ಞಾನವನ್ನ ಅವರು ಹೊಂದಿರ್ತಾರ. ಇದನ್ನು ಹೊಂದು ಸಂಬಂಧ ನಾವು ಸತ್ಸಂಗ ಮಾಡಬೇಕಾಗಿದೆ. ಇಂಥ ಅವಸ್ಥೆ ನಮಗೆ ಬರಬೇಕಾಗಿದೆ. ನಮ್ಮಲ್ಲಿರುವಂಥ ದೇಹವಾಸನ ಮೊದಲು ಹೋಗ್ಬೇಕಾಗಿದೆ ಅಂತಾರು. ದೇಹವಾಸನ ನಮ್ಮಲ್ಲಿ ಹೋದಾಗ ಮಾತ್ರ ನಮ್ಮಲ್ಲಿ ನಾವು ಆತ್ಮಬುದ್ಧಿ ಒಳಗೆ ವಿಧೇಯ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯದ ಅಂತಾರ. ಅದಕ್ಕೆ ದೇಹದ ಒಂದು ನಸುರತೆ ಜೋ ಜಾಣೇಲ ಭಗವಂತ ತಯಾ ನಾವು ಬೋಲಿಜಿಸಂತ ಜೋ ಶಾಶ್ವತ ಆಡಿ ಅಶಾಶ್ವತ ನಿವಾಡಕರಿ. ಅದಕ್ಕೆ ಅವ್ರು ಏನಂತಾರ ಸಮರ್ಥರು, ಯಾರು ಶಾಶ್ವತ ಮತ್ತು ಅಶಾಶ್ವತ ಇವುಗಳನ್ನ ಬೇರೆ ಮಾಡಿಟ್ಟು ಬದುಕಲಿಕ್ಕತ್ತಾರಲ್ಲ ಅವ್ರಿಗೆ ಸಂತರನ್ರಿ. ಅಂದ್ರ ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಇದನ್ನ ನಾವು ವಿಂಗಡಣೆ ಮಾಡಬೇಕು. ದೇಹ ಶಾಶ್ವತ ಏನು ಅಲ್ಲ, ಇದು ಅಶಾಶ್ವತದ. ಶಾಶ್ವತ ಯಾವುದು? ದೇಹದ ಒಳಗಿರುವಂತಹ ಆತ್ಮವಸ್ತು ಏನಿದಲ್ಲ ಅದು ಶಾಶ್ವತದ. ಹಂಗಾರ ಕಣ್ಣಿಗೆ ಕಾಣಿಸುವಂತಹ ಎಲ್ಲಾ ವಸ್ತು ವಿಷಯಗಳು ಅಶಾಶ್ವತ ಅಂದಾಗ ಅದರ ಮೇಲೆ ಮೋಹವನ್ನು ತೆಗೆದ ನಾವು ಎಲ್ಲಿಡಬೇಕು ಅಂದ್ರ ಆತ್ಮವಸ್ತುವಿನ ಮೇಲೆ ಇಡಬೇಕಾಗ್ಯದ. ಆ ಮಹಾಸ್ವಾಮಿಯ ಒಂದು ಸ್ವರೂಪದ ಮೇಲೆ ಇಡಬೇಕಾಗ್ಯದ ಅನ್ನುವಂತ ಒಂದು ವಿಚಾರವನ್ನು ತಿಳ್ಕೊಳ್ಳೋ ಸಂಬಂಧಿ ಈ ಸಂತರ ಸಂಘದೊಳಗ ನಾವು ಕೂಡಬೇಕಾಗ್ತದೆ. ಇನ್ನ ಸಂತರ ಒಂದು ಸ್ತವನ ಮಾಡುವ ಹೊತ್ನ್ಯಾಗ ಸಮರ್ಥ ಏನಂತಾರ, ಆತಾ ಒಂದಿನ ಸಜ್ಜನ ಜೇ ಪರಮಾರ್ಥಾಚೆ ಅಧಿಷ್ಠಾನ ಜಯಾಚೇನಿ ಗುಹ್ಯ ಜ್ಞಾನ ಪ್ರಗಟೇಜನಿ. ಈಗ ನಾನು ಸಂತ ಸಜ್ಜನರನ್ನು ವಂದನಾ ಮಾಡ್ತೀನಿ.
जे परमार्थाचे अधिष्ठाನ, ಯಾರು ಈ ಪರಮಾರ್ಥದ ಮೂಲ, ಆ ಪರಮಾರ್ಥನೇ ಇವರಿಂದ ಪರಮಾರ್ಥ ಅನ್ನುವಂಥದ್ದು ಇವ್ರು ಎಲ್ಲಿದ್ದಾರ ಅಲ್ಲಿ ಅದ. ಜಯಾಚೇನಿಗೂ ಈ ಅಜ್ಞಾನ, ಯಾರಿಂದ ಆ ಭಗವಂತನ ಒಂದು ಅಸ್ತಿತ್ವದ ಅರಿವು ನಮಗಾಗ್ತದ, ಅಂಥ ಅರಿವು ಮಾಡಿಕೊಡ್ತಾರಲ್ಲ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಸಮರ್ಥರಂತಾರ. ಅಂಥವ್ರು ಸಂತರು. ಈ ಇಷ್ಟೆಲ್ಲ ಒಳಗಿನ ಒಂದು ಆಂತರಿಕ ಸ್ಥಿತಿ, ಇಷ್ಟೊಂದು ಉಚ್ಚ ಸ್ಥಿತಿಯೊಳಗಿರೋರ್ನ ನಾವೇನ್ ತಿಳ್ಕೊಂಡ್ ಬಿಡ್ತೇವೆ, ನಮಗತ್ತೇನೆ ಇದ್ದಾರೆ, ನಮಗತ್ತೆ ಇದ್ದಾರ ಅಂತ ತಿಳ್ಕೊಂಡ ಬಹಳಷ್ಟು ಮಂದಿ ಏನ್ ಮಾಡಿಬಿಡ್ತಾರ ಅಂದ್ರೆ ಅವ್ರನ್ನ ಸಾಧಾರಣ ಏನಪ್ಪಾ ಅಂದ್ರೆ ಸಾಮಾನ್ಯ ಇದ್ರೊಳಗೆ ತಿಳ್ಕೊಂಡ್ಬಿಟ್ಟು ಮಗ್ಲೇ ಇದ್ರು ಸಹಿತ, ಮಗ್ಲೇ ಸಂತರೊಬ್ರು ಅಂತ ಒಂದು ಆತ್ಮಸ್ಥಿತಿಯೊಳಗೆ ವಿಧೇಯ ಸ್ಥಿತಿಯೊಳಗೆ ಇದ್ರು ಸಹಿತ ಅಂಥವ್ರನ್ನ ಗುರ್ತು ಹಿಡಿಯುವಂತ ಯೋಗ್ಯತಾ ಬೇಕಂತಾರ. ತುಕಾಮಣೆ ಹಂಗೆ ವಾವೇತೆ ಆಪಣ. ತುಕಾರಾಮ್ ಮಹಾರಾಜರಂತಾರ, ನಿನ್ನಂತಲ್ಲಿ ಸ್ವಲ್ಪ ಆದ್ರೂ ಸಹಿತ ಸಂತತ್ತು ಇತ್ತು ಅಂದ್ರ ಮಾತ್ರ ನೀ ಸಂತರನ್ನು ಗುರುತು ಹಿಡ್ಲಿಕ್ಕೆ ಬರ್ತದ. ತುಕಾಮಣೆ ಹಂಗೆ ವಾವೇತೆ ಆಪಣ ತರೀಚ ಮಹಿಮಾನಯ್ಯ ಇಲಕ್ಕಳು ಅಂದ್ರ ಮಾತ್ರ ಸಂತರ ಮಹಿಮಾ ನಿನಗ ಗೊತ್ತಾಗ್ತದಪ್ಪ ಅಂತಾರ. ಅಂತ ಜೇ ವಸ್ತು ಪರಮ ದುರ್ಲಭ, ಜಯೇಚ ಅಲಭ್ಯ ಲಾಭ, ತೇಚಿ ಹೋಯೇ ಸುಲಭ, ಸಂತ ಸಂಗೇ ಕರುಣಿ. ಸಮರ್ಥರಂತಾರ, ಯಾವ ವಸ್ತು ಪರಮ ದುರ್ಲಭದ ಅಂದ್ರ ಭಗವಂತನ ಒಂದ ಸಾಕ್ಷಾತ್ಕಾರ ಮಾಡ್ಕೋದು ಎಷ್ಟು ಅತ್ಯಂತ ಪರಮ ದುರ್ಲಭ. ಅಂತ ಜಯಚ ಅಲಭ್ಯ ಲಾಭ ಅಂದ್ರ ಯಾವ ವಸ್ತು ಅಂದ್ರ ಸದ್ಗುರು ಅನ್ನುವಂತ ಒಂದು ವಸ್ತು, ಸದ್ಗುರುಗಳು ಸಿಗುದು ಎಷ್ಟು ದುರ್ಲಭದಲ್ಲ, ಅಂಥದ್ದು ಸಂತರ ಸಂಘದಾಗ ನಾವು ಇದ್ದೇವೆ ಅಂದ್ರ ಸದ್ಗುರುಗಳ ಪ್ರಾಪ್ತಿ ನಮಗ ಆಗ್ತಂತಾರ. ತೇಚಿ ಹೋಯೇ ಸುಲಭ, ಸಂತ ಸಂಗೇ ಕರುಣಿ. ಮತ್ತಿನ ಸಂತರು ಅಂದ್ರೆ ಹೆಂಗಿರ್ತಾರ, ಸಾಮಾನ್ಯವಾಗಿ ನಾವು ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಸಂಬಂಧಿ ಏನಪ್ಪಾ ಅಂದ್ರ ರಾಜಾರಾಮ್ ಮಹಾರಾಜರು ಈ ಅಭಂಗ ಬರೆದಿರಬೇಕಂತಾರೆ. ಯಾಕಂದ್ರ ಸಂತರನ್ನ ತಿಳ್ಕೊಳ್ಳಾರ್ದಕ್ಕಾಗಿ ಸಂತರಿಗೆ ಬಹಳ ತೊಂದರೆ ಆಗಿಬಿಡ್ತದೆ. ಏನಪ್ಪಾ ಜಗತ್ತು ತಿಳ್ಕೊಳ ಕೈಸಿ ತುಕಾಮಣೆ ಕೈಸಿ ಅಂದಳೆ ಹೇ ಜನ. ತುಕಾರಾಮ್ ಮಹಾರಾಜರಂತಾರ, ತುಕಾಮಣೆ ಕೈಸೆ ಅಂದಳೆ ಹೇ ಜನ ಗೆಲೆ ವಿಸರೂನ ಖರೆ ದೇವ. ಖರೆ ದೇವರನ್ನ ಬಿಟ್ಟು ಬಿಟ್ಟಾರಲ್ಲಪ್ಪ, ಸುಮ್ನೆ ಏನಂತಾರಲ್ಲ ಇದ್ರೊಳಗೆ ಇದು ಮಾಡ್ಕೊಂಡ್ಬಿಟ್ಟಾರ. ಅಂತ ಸಂತತ್ವ ಇದ್ದವ್ರನ್ನ ಗುರ್ತಿ ಹಿಡ್ಲಿಕ್ಕೆ ಆಗ್ಬರ್ತಲ್ಲ ಅನ್ನೋ ಸಂಬಂಧಿ ಸಂತ ದಿಸತಿ ನರದೇಹಿ ಪರಿತೇ ಜಾಣಿಜೆ ವಿದೇಹಿ. ಆದ್ರೆ ಅವರು ಸಾಮಾನ್ಯರಲ್ಲಪ್ಪ, ಅವರು ವಿಧೇಯ ಸ್ಥಿತಿಯೊಳಗಿರ್ತಾರ ಅಂತ. ಆಮೇಲೆ ಸಂತರನ್ನ ನಾವು ಸಹಜವಾಗಿ ನಾವು ಗುರ್ತಿಡಿಬೇಕಾದ್ರೆ ಸಂತರ ಹೆಂಗಿರ್ತಾರ ಅಂದ್ರ ಸಂತ ಆನಂದಾಚೆ ಸ್ಥಳ. ಸಂತರು ಹೆಂಗಿರ್ತಾರ ಅಂದ್ರ ಆನಂದವಾಗಿರ್ತಾರ. ಅವರ ಮುಖದೊಳಗೆ ಸ್ವಲ್ಪ ಸಹಿತ ನಿರಾಶಾಭಾವ ಆಗ್ಲಿ, ಮತ್ತೊಂದೇನಪ್ಪಾ ಅಂದ್ರೆ ಗೋಳಾಟದ ಒಂದು ಲಕ್ಷಣಗಳಾಗ್ಲಿ ಆ ಸಂತರಂತಲೇ ಕಾಣ್ತಿರೋದಿಲ್ಲ. ಅಕಸ್ಮಾತ್ ಸಂತರಗತೆ ಎಲ್ಲ ನಮಗತೆ ಹಿಂಗೆಲ್ಲ ವೇಷ ಹಾಕೊಂಡು ಅವ್ರು ಗೋಳಾಡ್ತಿದ್ರಂದ್ರ ಅವ್ರಂತಲೇ ಸಂತತ್ವ ಇರುವುದಿಲ್ಲ. ಸಂತ ಆನಂದಾಚೆ ಸ್ಥಳ, ಸಂತ ಸುಖಚಿ ಕೇವಲ ಸುಖ ಅನ್ನುವಂಥದ್ದು ಎಲ್ಲದ ಅಂದ್ರೆ ಸಂತರಂತೆಲ್ಲದ ಅಂತ. ಸುಖ ಅನ್ನುವಂಥದ್ದು ಈ ವಸ್ತು ವಿಷಯದೊಳಗೆ ಇಲ್ಲೇ ಇಲ್ಲ ಅಂತಾರ. ಸಂತರ ಸಾನ್ನಿಧ್ಯದೊಳಗೆ ನೀ ಇರು, ಆ ಸುಖನೇ ಬೇರೆ ಅಂತಾರ. ಸಂತರ ಸಾನ್ನಿಧ್ಯದೊಳಗೆ ಇರುವಂತ ಸುಖನೇ ಬೇರೆ. ತುಕಾರಾಮ್ ಮಹಾರಾಜರಂತಾರ, ಹರಿ ಸುಖ ಏಕ ಹೇಚಿ ಠಾಯಿ, ಸುಖ ಏಕ ಹೇಚಿ ಠಾಯಿ, बहुपाई संतांच्या, बहुपाई संतांच्या म्हणवोनी केला वास, म्हणवोनी केला वास, म्हणवोनी केला वास. सुख एक हेची ठाई. तुकाराम महाराजರಂತಾರ, ಬಹುಪಾಯಿ ಸಂತಾಂಚ, ಸಂತರ ಚರಣದೊಳಗ ಏನ್ ಸುಖ ಅದಲ್ಲ ಅಲ್ಲೇ ಸುಖ ಅದ ಅಂತಾರ. ಅದಕ್ಕ ಸಂತ ಆನಂದಾಚೆ ಸ್ಥಳ, ಸಂತ ಸುಖಚಿ ಕೇವಲ, ನಾನಾ ಸಂತೋಷಾಚೆ ಮೂಲತೆ ಸಂತ. ಎಲ್ಲಾ ಸಂತೋಷದ ಮೂಲನೇ ಸಂತರಿದ್ದಾರ. ಬಹುಪಾಯಿ ಸಂತಾಂಚ ಮಣೋನಿ ಕೇಲ ವಾಸ ಅಂತಾರ. ಮಣವೋನಿ ಕೇಲ ವಾಸ. ತುಕಾರಾಮ್ ಮಹಾರಾಜರಂತಾರ, ಅದರ ಸಂಬಂಧನ ಸಂತರ ಸಾನ್ನಿಧ್ಯ ಬಯಸ್ತೀನಿ. ನಾಹಿ ನಾಶ ಏಠಾಯಿ, ಆ ಜಾಗ ಅದು ಎಂದೂ ನಾಶ ಆಗಲಾರದಂತಹ ಸುಖ ಆ ಸಂತರ ಸ್ಥಾನದೊಳಗದ ಅಂತಾರ. ಮಣವೋನಿ ಕೇಲ ವಾಸ, ನಾಹಿ ನಾಶ
ಹೇ ತಾಯಿ ನಕರಾವೆ ಹಾಲಾಚಾಲಿ, ನಕರಾವೆ ಹಾಲಾಚಾಲಿ, ನಕರಾವೆ ಹಾಲಾಚಾಲಿ, ನಕರಾವೆ ಹಾಲಾಚಾಲಿ, ನಕರಾವೆ ಹಾಲಾಚಾಲಿ. ಇದಕ್ಕ ಬಹಳ ನೀನು ಸುಖ ಎಲ್ಲದ ಅಂತ ಗದ್ಲ ಹಿಡ್ಕೊಂಡ ಈ ಇಲ್ಲದ ಜಾಗದಾಗ ಸುಖವನ್ನ ಅಪೇಕ್ಷೆ ಮಾಡಬೇಡ. ಸುಖ ಎಲ್ಲದ ಸಂತರ ಚರಣದೊಳಗದ ಅಂತಾರ. ಅದಕ್ಕ ಸಂತ ಸುಖಚಿ ಕೇವಲ ನಾನಾ ಸಂತೋಷಾಚೆ ಮೂಲ ತೇಹೇ ಸಂತ. ಆಮೇಲೆ ಮತ್ತಂತಾರ ಸಮರ್ಥರು ಸಂತ ವಿಶ್ರಾಂತಿಚಿ ವಿಶ್ರಾಂತಿ. ಯಾವ ವಿಶ್ರಾಂತಿ ಅದಲ್ಲ, ವಿಶ್ರಾಂತಿನೇ ಹೋಗಿ ಸಂತರಂತಲ್ಲಿ ವಿಶ್ರಾಂತಿ ತಗೋಯ್ತದಂದ್ರ ಎಷ್ಟೊಂದು ವಿಶ್ರಾಂತಿ ಅದ್ರ ಶಾಂತ ಸ್ವರೂಪ ಇರಬೇಕು ಅನ್ನುವಂಥದ್ದು ವಿಚಾರ ಮಾಡ್ರಿ. ಸಂತ ತೃಪ್ತಿ ಚೇ ನಿಜ ತೃಪ್ತಿ. ತೃಪ್ತಿ ಅನ್ನುವಂಥದ್ದು ಮತ್ತು ತೃಪ್ತಿ ಎಲ್ಲಿ ತಗೋತಂದ್ರೆ ಸಂತರಂತೆಲ್ಲ ತಗೋತದ. ನಾತರಿ ಭಕ್ತಿ ಚೇ ಫಲಶ್ರುತಿ ತೇಹೇ ಸಂತ. ಇಲ್ಲಿಕ್ಕಂದ್ರೆ ಭಕ್ತಿ ಅನ್ನುವಂಥದ್ದು ಪ್ರಾರಂಭ ಆಗುವುದು ಆ ಸಂತರ ಒಂದು ಕೃಪಾದಿಂದನೇ, ಸಂತರ ದರ್ಶನದಿಂದನೇ ಅನ್ನುವಂಥ ಮಾತ ಇಲ್ಲಿ ಹೇಳ್ತಾರ. ಇಷ್ಟೇ ಅಲ್ಲ, ಸಂತ ಸಮಾಧೀಚೆ ಮಂದಿರ ಅಂತ. ಸಂತರು ಸಮಾಧೀಚೆ ಮಂದಿರ. ಈಗೇನು ನಾವು ಮಹಾಸ್ವಾಮಿಯ ನಾಮಸ್ಮರಣೆ ಮಾಡಿದಾಗ ಒಂದು ಸಮಾಧಿ ಸ್ಥಿತಿ ಏನು ಪ್ರಾಪ್ತ ಆಗ್ತದಲ್ಲ, ಆ ಸಮಾಧಿ ಅವಸ್ಥಾ ಏನದಲ್ಲ ಅದು ಸಮಾಧೀಚೆ ಮಂದಿರ. ಅದರ ಮಂದಿರನೇ ಸಂತರಿದ್ದಾರೆ. ಸಂತ ವಿವೇಕಾಚೆ ಭಾಂಡಾರ. ಸಂತರು ಸಾರಾಸಾರ ವಿಚಾರ ಮಾಡುವಂತ ಅಂತ ಪ್ರಜ್ಞಾವಂತ ವಿವೇಕದ ಒಂದು ಸ್ಥಿತಿಯನ್ನು ಅವರು ಹೊಂದಿರ್ತಾರ. ನಾತರಿ ಭೋಲಿಜೆ ಮಾಯರ ಸಾಯುಜ್ಯ ಮುಕ್ತಿಚೆ. ಸಾಯುಜ್ಯ ಮುಕ್ತಿಯ ತವರು ಮನೆಯೇ ಸಂತರಿದ್ದಾರೆ ಅಂತಾರ. ಅಂತ ಸಂತರನ್ನ ಅವ್ರು ನಮಗತೆ ಇರ್ತಾರ. ಪರಿತೆ ಜಾಣಿಜೆ ವಿದೇಹಿ. ಅವ್ರು ಈ ಸ್ಥಿತಿಯೊಳಗೆ ಇರ್ತಾರ. ಹಿಂಗಾಗಿ ನ ಕಳೆ ಅಂತ ಕೋಣಾಸಿ ಅವ್ರು ಏನಿದ್ದಾರೆ ಅನ್ನುವಂಥದ್ದು ಬಹಳ ಮಂದಿ ಗೊತ್ತೇ ಆಗೋದಿಲ್ಲ. ನಸೆ ಅಭಿಮಾನ ತ್ಯಾಸಿ. ಇಷ್ಟೇ, ಎಲ್ಲಿ ಅಭಿಮಾನ ಇಲ್ಲಲ್ಲ, ಎಲ್ಲಿ ಅಭಿಮಾನ ಶೂನ್ಯತ್ವದಲ್ಲ ಅಲ್ಲಿ ಸಂತರ ಸ್ಥಿತಿ ಅದ ಅಂತ ತಿಳ್ಕೊಂಡು. ಯಾಕಂದ್ರೆ ಸಂತರಂತಲ್ಲಿ ಅಭಿಮಾನೇ ಇರುವುದಿಲ್ಲ. ನೋಡ್ರಿ, ನೀವು ವಿಚಾರ ಮಾಡ್ರಿ. ತುಕಾರಾಮ್ ಮಹಾರಾಜರಿಗೆ ಹುಚ್ಚು ತುಕ್ಕೆ ಅಂದ್ರೂ ಸಹಿತ ಅವ್ರಿಗೇನು ತ್ರಾಸ ಅನ್ನಿಸ್ತಿದ್ದಿಲ್ಲ. ಮತ್ತು ನೀವು ಆಗಿ ಹೋದಂಥ ಎಲ್ಲ ಸಂತರಿಗೂ ಕಿರಿಕಿರಿ ಕೊಟ್ಟರು ಸಹಿತ ಅವರು ಸಮಾಧಾನಕ್ಕೆ ಭಂಗನೂ ಬಂದಿದ್ದಿಲ್ಲ. ಏನು ಆಮೇಲೆ ಅವರಿಗೆ ಅಭಿಮಾನಕ್ಕೆ ಧಕ್ಕೆ ಆತು ಅಂತೂ ಅಂದಿದ್ದಿಲ್ಲ. ಎಲ್ಲಕ್ಕೂ ಸಂತೋಷ. ಏಕನಾಥ್ ಮಹಾರಾಜರಿಗೆ ಆ ಮಲೇಂಚರಾಮ 100 ಸರಿ ಎಲೆ ತಿಂದು ಉಗುಳಿದ್ರು ಸಹಿತ ಅವರಂತಲ್ಲಿ ಶಾಂತಿಗೆ ಭಂಗ ಆಗಿದ್ದಿಲ್ಲ. ಅಂದ್ರೆ ಸಂತರು ಎಷ್ಟು ಅಭಿಮಾನ ಶೂನ್ಯರಾಗಿರ್ತಾರೆ, ನಿರಭಿಮಾನಿಗಳಾಗಿರ್ತಾರೆ ಅನ್ನುವಂಥದ್ದು. ಮತ್ತು ಸಂತರ ಅಂತಲ್ಲಿ ನಿರಭಿಮಾನತ್ವ ಬರ್ತದೆ. ನಮಗೆ ಯಾಕೆ ಬರುದಿಲ್ಲ ಅಂತಂತ ನಮಗನ್ಸಿದ್ರೆ, ಸಂತ ನಿರಭಿಮಾನದ ಒಂದು ನಿಜವಾದ ವ್ಯಾಖ್ಯೆ ಏಕನಾಥ್ ಮಹಾರಾಜರು ಏನು ಹೇಳ್ತಾರಂದ್ರಿ, ಸದ್ಗುರುಗಳಿಂದ ಅನುಗ್ರಹಿತನಾಗಿ, ಅಂದ್ರೆ ಈಗ ಚಿದಂಬರ ನಾಮಸ್ಮರಣೆಯನ್ನು ನಾವು ಮಾಡಿ ಏನ್ರಿ ಆ ನಾಮದ ಒಂದು ನಾಮೀಯ ಸಾಕ್ಷಾತ್ಕಾರ ಮಾಡಿಕೊಂಡು ಆ ನಾಮೀಯ ಸ್ವರೂಪ ಅನುರೇಣು ತೃಣಕಾಷ್ಠದಲ್ಲಿ ತುಂಬಿದ ನನ್ನಲ್ಲಿಯೂ ಅದೇ ಅದ ಅನ್ನುವಂಥದ್ದು ಯಾವಾಗ ಅಂತ ಒಂದು ಅಪರೋಕ್ಷ ಜ್ಞಾನ ಅಂತ ಸಾಕ್ಷಾತ್ಕಾರ ಯಾರಿಗಾಗ್ತದಲ್ಲ ಅವರು ಮಾತ್ರ ನಿರಭಿಮಾನದಿಂದ ಇರ್ಲಿಕ್ಕೆ ಸಾಧ್ಯದ. ಉಳುಕಿದವರಿಗೆ ಒಂದಿಲ್ಲ ಒಂದು ಕಡೆಯಿಂದ ಅಭಿಮಾನಿಗಳೇ ಇರ್ತಾರಂತಾರು. ಹಂಗ್ಯಾಕೆ ಅವ್ರ್ಯಾಕೆ ನಿರಭಿಮಾನಿಗಳು ಇರ್ತಾರಂದ್ರ, ಎಲ್ಲಾ ಕಡೆ ನಾನೇ ಇದ್ದಾಗ ಯಾರ ಮೇಲೆ ಸಿಟ್ಟಿಗೆ ಬರೋದು, ಯಾರು ದ್ವೇಷ ಮಾಡೋದು, ಯಾರ ಜೋಡಿ ಮತ್ಸರ ಮಾಡೋದು, ಎಲ್ಲಾ ಕಡೆನೂ ಆ ಮಹಾಸ್ವಾಮಿನೇ ಇದ್ದಾಗ ನೀವು ಯಾರ ಜೋಡಿ ದ್ವೇಷ ಮಾಡ್ಲಿಕ್ಕೆ ಸಾಧ್ಯದ? ಎಲ್ಲರನ್ನೂ ಪ್ರೇಮ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಕಡೆ ಮಹಾಸ್ವಾಮಿ ಇದ್ದಲ್ಲ. ಹಂಗ ಸಂತರು ಅಂದ್ರ ಎಲ್ಲಾ ಕಡೆ ಆ ಭಗವಂತನ ಸ್ವರೂಪವನ್ನು, ತಮ್ಮ ಸ್ವರೂಪವನ್ನೇ ಅವ್ರು ನೋಡ್ತಿರ್ತಾರ. ಅಂತ ಒಂದು ಸ್ಥಿತಿ ಸಂತರದ್ದು ಇರುವುದರಿಂದ ಅವರು ನಿರಭಿಮಾನಿಗಳಾಗಿರ್ತಾರ ಅಂತೇಳಿ ಸಂತರ ಬಗ್ಗೆ ಇವತ್ತಿನ ಈ ಅಭಂಗದೊಳಗೆ ಬಹಳಷ್ಟು ರಾಜಾರಾಮ್ ಮಹಾರಾಜರು ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಯಾರ. ಅಭಿಮಾನೇ ವಿನ ಜಾಣ ಸರ್ವಭೂತೀತೆ ಸಮಾನ ಏನ್ರಿ. ಆಮೇಲೆ ಇನ್ನೇನು ಅಭಿಮಾನೇ ವಿನ, ಅಭಿಮಾನ ಇರುವುದಿಲ್ಲ ಒಂದೇದ್ದು. ಆಮೇಲೆ ಸರ್ವಭೂತೀತೆ ಸಮಾನ, ಸಂತರ ದೃಷ್ಟಿ ಹಂಗಿರ್ತ, ಸರ್ವಭೂತ ಮಾತ್ರರಲ್ಲಿ ಸಮಾನ ದೃಷ್ಟಿಯನ್ನ ಅವ್ರು ಇಟ್ಟಿರ್ತಾರೆ. ಇದನ್ನು ನಮಗ ನಾಮದೇವ್ ಮಹಾರಾಜರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಪಾಂಡುರಂಗ ಒಂದು ನಾಯಿ ಒಂದು ರೂಪ ಹಾಕೊಂಡು ಬಂದಿರ್ತಾನಂತ.
ನಾಮದೇವ್ ಮಹಾರಾಜರು ಊಟಕ್ಕೆ ಕೂತಿರ್ತಾರ. ಇವರು ಅವತ್ತ ಹುಣ್ಣಿಮೆ ಇರ್ತದ, ಹೋಳಿಗೆ ತಿಳ್ಕೊತ ಕೂತಿರ್ತಾರ ಅಲ್ಲಿ ಬುತ್ತಿ ಕಟ್ಕೊಂಡು ಹೋಗಿ. ಯಾಕಂದ್ರೆ ಅವ್ರು ಸಿಂಪಿಗಾರು ಅರ್ವಿ ಮಾಡ್ಲಿಕ್ಕೆ ಹೋಗ್ತಿರ್ತಾರ. ಆವಾಗ ಪಾಂಡುರಂಗ ಇವನು ಪರೀಕ್ಷೆ ಮಾಡ್ಬೇಕು, ಇವ್ ಭಗವಂತನ ಅಸ್ತಿತ್ವದ ಅರಿವು ಆಗೇದಿಲ್ಲೋ ನಮ್ಮ ನಮ್ಯಾಗ ಅಂತೇಳಿ ನಾಯಿಯ ರೂಪದೊಳಗೆ ಬಂದ ಆ ಹೋಳಿಗೆ ತಗೊಂಡು ಹೋಗ್ಬಿಡ್ತಾನೆ. ಹೋಳಿಗೆ ತಗೊಂಡು ಓಡ್ಲಿಕ್ಕೆ ಹತ್ಕೊಳ್ಳಿ ನಾಮದೇವ ಮಹಾರಾಜರ ಅಂತಾರ, ತಡಿ 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 ಪಾಂಡುರಂಗ, ತಡಿಯೋಪ್ಪ ಅದು ಹಂಗೆ ಒಣ ಹೋಳಿಗೆ ತಿನ್ಬೇಡ, ತುಪ್ಪ ಹಾಕ್ತಂತೇಳಿ ತುಪ್ಪದ ಗಿಡ್ಡಿ ತಗೊಂಡು ಬೆನ್ನ ಹತ್ತಾರಂತ. ಅಂದ್ರೆ ಸರ್ವಭೂತ ಮಾತ್ರಲ್ಲೇ ಭಗವಂತನ ಒಂದು ಅಸ್ತಿತ್ವದ ಅರಿವನ್ನ ಅವ್ರು ಮಾಡ್ಕೋತಿರ್ತಾರ. ಇಂಥ ಒಂದು ಸಂತರ ಮಹಿಮೆ ಇರ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಂತಾರವ್ರು. ಬಹಳಷ್ಟು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸಂತರಂತಾರ ಏನು ಮಾಡ್ಬೇಕಪ್ಪ, ಯಾಕಂದ್ರೆ ಸಂತರ ಮಹಿಮೆಯನ್ನು ತಿಳ್ಕೊಳ್ಳಾರ್ದ ಸಂತರ ಮಾತುಗಳ, ಸಂತರ ಒಂದು ವಿಚಾರಗಳು, ಸಂತರ ಒಂದು ಜ್ಞಾನದ ವಿಚಾರಗಳು ನಮ್ಮ ಮನಸ್ಸಿಗೆ ಹತ್ತುದಿಲ್ಲ. ತುಕಾರಾಮ್ ಮಹಾರಾಜ ಸಂತರ ವರ್ಣ ಮಾಡುವ ಹೊತ್ನ್ಯಾಗ ಅಂತಾರೆ ಅವರು, ಅರಿ ಕಾಯವಾಣೋ ಆತ ನ ಪುರೇ ಹೇ ವಾಣಿ, ಕಾಯವಾಣೋ ಆತ ನ ಪುರೇ ಹೇ ವಾಣಿ, ಮಸ್ತಕ ಚರಣಿ ठेवी तसे, मस्तक चरणी ठेवी तसे, कायवाणू आता न पुरे वाणी, कायवाणू आता न पुरे वाणी, थोरी व सांडिली आपुली परीसे, थोरी व सांडिली आपुली परीसे, नेणे शिव कैसे लोखंडासे, नेणे शिव कैसे लोखंडासे, कायवाणू आता न पुरे वाणी, कायवाणू आता न पुरे वाणी, ಕಾಯವಾಣು ಆತ ನಪುರೆ ಹೇವಾಣಿ. ತುಕೋಬ್ಬರಾಯರು, ಜಗದ್ಗುರು ತುಕೋಬ್ಬರಾಯರು ಸಂತರ ಒಂದು ವರ್ಣ ಮಾಡುವ ಹೊತ್ನ್ಯಾಗ, ಸಂತರೇ ನಿಮ್ಮನ್ನು ಏನು ವರ್ಣ ಮಾಡ್ಲಿ, ನಿಮ್ಮನ್ನು ವರ್ಣ ಮಾಡ್ಲಿಕ್ಕೆ ನನ್ನ ವಾಣಿನೇ ಸಾಲುದಿಲ್ಲ. ನಪುರೆ ಅದು ಪೂರ್ತಿನೇ ಆಗುವುದಿಲ್ಲ. ಯಾಕಂದ್ರ ವಾಣಿಯಿಂದ ನಿಮ್ಮನ್ನು ಹೊಗಳಿಕ್ಕೆ, ನಿಮ್ಮ ಮಹಿಮೆಯನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಶ್ರೀರಾಮ್ ಕೇಳಿಸ್ತದಿಲ್ರಿ? ಕಾಯವಾಣು ಆತ ನಪುರೆ ಹೇ ವಾಣಿ, ಮಸ್ತಕ ಚರಣಿ ಠೇವಿ ತಸೆ ಅಂತಾರ. ನಿಮ್ಮನ್ನು ವರ್ಣ ಮಾಡ್ಲಿಕ್ಕೆ ನನ್ನ ವಾಣಿನೇ ಸಾಲೋದಿಲ್ಲ. ಅದಕ್ಕ ಹಲೋ 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 ಹಾ ಹೇಳ್ರಿ. ಹೌದ್ರಿ, ಈಗ ಕೇಳಿಸ್ತಾನ್ರಿ? ಈಗ ಕೇಳಿಸ್ತಾನ್ರಿ?
ಯಾಕ್ರಿ ತಡಿ ತಡಿ ತಡ್ರಿ ಈಗ ರೀ ಈಗ ಕೇಳಿಸ್ತಾವ ನೋಡ್ರಿ ಈಗ ಅಲ್ಲ ಈಗ ಅದು ಮ್ಯೂಟ್ ಆಗಿತ್ತು ಈಗ ಕೇಳಿಸ್ತಾವ ನೋಡ್ರಿ ಈಗ ಹಲೋ ಹಲೋ ನೆಟ್ವರ್ಕ್ ಸಮಸ್ಯೆ ಅದ ರೀ ಹಂಗಾರ ಇಲ್ಲಿ ನೆಟ್ವರ್ಕ್ನೇ ಸರಿ ಇಲ್ಲ ಯಾಕೋ ಏನ್ರಿ ವೈಫೈ ಮಾಡಿ ನೋಡಿದ್ರು ಸರಿಯಾಗಿ